ನೋಡ್ರಿ ಇಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೆ ಅಂದರೆ ಗೌರ್ಮೆಂಟ್ ಅಕ್ವೈರ್ ಮಾಡ್ತಾ ಇರುವಂಥ ಹೊಲದ ಓನರಿಗೆ ಹೇಳ್ತಾ ಇರೋದು, ನೀವು ಅಕ್ವೈರ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ವಂತೆ. ಅದಕ್ಕೆ ನಮ್ಗೆ ಹೇಳ್ಯಾರ, ಅದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಬಂದು ಅಕ್ವೈರ್ ಮಾಡ್ಕೊಳ್ಳೋದ್ನಾಗ ನೀವು ಯಾವುದೇ ರೀತಿ ತಕರಾರು ತೆಗಿಬಾರ್ದು. ಯಾಕಂದ್ರೆ ಇದು ಗೌರ್ಮೆಂಟಿಂದ ಬಂದಿರೋಂಥದ್ದೇ, ಅವರೇ ಮಾಡಿರೋಂಥ ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ಸ್. ನೀವು ಅದಕ್ಕೆ ಅವಕಾಶ ಮಾಡಿ ಕೊಡಲೇಬೇಕಾಕತಿ. ಕರ್ನಾಟಕ ಸರ್ಕಾರ ತಗೊಂಡಿರುವಂಥ ಡಿಸಿಷನ್ ವಸತಿ ನಿಗಮ ಮಂಡಳದಿಂದ. ಅಲ್ರಿ ಅವ್ರು ತಗೋಲಿ, ಯಾರಪ್ಪನ ಮನಿದ ಅಂತೇಳಿ ತಗೊಂಡ್ರಿ ಅವ್ರು. ದಿಸ್ಸನ್ನ ಪಸ್ಸನ್ನ ಅದು ಏನಾಗೋಲ್ತಕ. ಈಗ ನೋಡ್ರಿ, ನಮ್ಮ ಮನಿ ಬಗ್ಗೆ ಏನು ಒಳ್ದಾವಕ್ಕೆ ಏನು ಕೆಟ್ಟದಾವಕ್ಕೆ ನಾವು ತೀರ್ಮಾನ ತಗೊಂತೀವಿ. ಬಾಜು ಮನಿದು ಹೋಗಿ ನಾವು ತೀರ್ಮಾನ ತಗೊಂಡ್ರೆ ಬೂಟ್ಲೆ ಹೊಡೆಯಂಗಿಲ್ಲ ನಮ್ಮನ್ನವ್ರು. ಈಗ ಹಂಗಾಗೈತೆ ನೋಡ್ರಿ, ಇದು ಹಕ್ಕಿಕತ್. ನಮ್ಮಪ್ಪ ಮಾಡಿಟ್ಟಿದ್ ಹೊಲ ಮಾರಾಕ್ ನಮ್ಗೆ ಮನುಷ್ಯ ಇಲ್ಲ ಅಂದ್ರೆ ನಿಮ್ಮ ಈ ಸರ್ಕಾರದ ಸಲುವಾಗಿ ನಾವು ಬಿಟ್ಕೊಡ್ಬೇಕನ್ರಿ? ಇದು ಹೆಂಗ್ರಿ? ಇದು ಕಾಯ್ದೆ ಕಾನೂನು ನಮ್ಮ ಕರೆನ ಬಾರಿ ತಿಳಿ ಕೆಟ್ಬಿಟ್ಟತ್ ನೋಡ್ರಿ ಪಾತ. ಕರೆನ ನಮ್ಗೆ ಇಷ್ಟ ಇಲ್ರಿ ಮರಯ್ಯ, ಯಾಕೆ ನಮ್ಗೆ ಹೋಗ್ಬಿದ್ದೀರಿ ನೀವು? ನಮ್ಮ ಹೊಲ ನಮ್ಗೆ ದುಡ್ಕೊಂಡ್ ತಿನ್ನಾಕ್ ಬಿಡ್ರಿ, ಹಾಳಾಗಿ ಹೋರತ್ತಾಗ ಅಲ್ಲೆಲ್ಲಾರು ಗುಡ್ಡದ ಮ್ಯಾಗ ಇರ್ತೈತಿ ಅಂತ ಬೈಬೇಕು ಅನ್ನೋ ಶಿಟ್ ಬಂದ್ಬಿಟ್ಟೈತ್ರಿ. ಅದಕ್ಕೆ ಮಾತಾ ಅಂದ್ವಿ ನಾವು ಬಿಡುದಿಲ್ರಿ, ನಾವು ಎಲ್ಲಾರು ಒಕ್ಕಟ್ಟಾಗೆ ನಿಲ್ಲೋರಿ ರೈತರು. ನೋಡಿ ನೀವು ರಾಂಗ್ ಆಗ್ಬೇಡ್ರಿ. ಈಗ ನೋಡ್ರಿ, ಜನಸಂಖ್ಯೆ ಹೆಚ್ಚಾದಂಗ ನಾವು ಅವ್ರಿಗೆ ನಿವೇಶನ ಮಾಡ್ಕೊಡ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಇರ್ತತಿ. ಮಾಡ್ಕೊಡ್ರಿ, ಅದಕ್ಕೆ ನಮ್ಮ ರೈತರು ಹೊಲಗಳು ಯಾಕಬೇಕು ಮತ್ತಂಗಾರ? ಅಲ್ಲ, ಎಲ್ಲಾರು ಜಗ ಐತಿ ಅಂತೇಳಿ ಇಟ್ಟಿಟ್ಕೊಂಡು ಕುಂತ ಬಿಟ್ರೆ ಈ ಹೊಲಗಳನ್ನ ನಿವೇಶನಗಳನ್ನ ಎಲ್ಲಿ ಕಟ್ಟೋದು? ಅದಕ್ಕೆ ಹಿಂಗೆ KHB ಅಕ್ವೈರ್ ಅಂತಾರ. ಅಲ್ಲಿ ಆದಾಗ ನಾವು ಪ್ಲಾಟ್ಗಳನ್ನ ನಿರ್ಮಿಸಿ ಲೇಔಟ್ ಮಾಡಿ ಜನಗಳಿಗೆ ಸ್ವಲ್ಪ ಆದಷ್ಟು ಕಡಿಮೆ ರೊಕ್ಕದೊಳಗೆ ಅವ್ರು EMI ಕಟ್ಟೆ ಹೆಂಗ ಮಾಡಿ ಮೊದ್ಲು ಒಂದು ಮನಿ ಅಂತ ಕಟ್ಕೊಂತಾರ. ಮನಿ ಎಷ್ಟು ಮುಖ್ಯ ಅಲ್ಲ, ಹಂಗ ಮನ್ಯಾಗಿದ್ದು ಬಿಟ್ರೆ ಹೊಟ್ಟೆ ತುಂಬತೇನ್ರಿ? ಬೆಳದ್ ತಿನ್ನಕ್ ಭೂಮಿ ಬೇಕಲ್ಲ. ನೀವು ಜನಸಂಖ್ಯೆ ಹೆಚ್ಚಾಗತ್ತದ ಅಂತೇಳಿ ಬೆಳ್ಕೊಂಡ್ ತಿನ್ನೋ ಭೂಮಿನೆಲ್ಲ ಮನಿ ಮಾಡಿ ಕಟ್ಟಿಕೊಟ್ರ ಹಂಗಾರ ಬೆಳಿದೆಲ್ಲಿ ತಿನ್ನೋದೆಲ್ಲಿ? ನೋಡ್ರಿ, ನೀವು ಹೇಳ್ತಿರೋದು ಸರಿಯಾಗೈತಿ. ಅದಕ್ಕಂತ ನಾವು ಇಂತಿಷ್ಟು ಜಾಗ ಇಂತಿಷ್ಟು ಹೊಲ ಅಂತ ಬಿಟ್ಟಿರ್ತೀವಿ. ಕೆಲವೊಂದು ಅಕ್ವೈರ್ ಆಗಿದ್ದು ಕೊಡ್ಲೇಬೇಕಾಕತಿ. ನೋಡ್ರಿ, ಸುಮ್ಮನೆ ಯಾಕೆ ನೀವು ಇದು ಮಾಡತ್ತೀರಿ? ನಿಮಗೂ ಇದರಿಂದ ಲಾಭನೇ ಐತಿ. ಈಗ ನೋಡ್ರಿ, 1 ಎಕರೆಗೆ ಎಷ್ಟು ಪ್ಲಾಟ್ ಆಗ್ತಾವ ನೋಡ್ರಿ? 1 ಎಕರೆಗೆ 40 ಗುಂಟೆ ಆದ್ರೆ 1 ಎಕರೆಗೆ 20 ಪ್ಲಾಟ್ ಆಗ್ತಾವ. ಯಾಕಂದ್ರೆ ರೋಡಿಗೆ ಜಾಗ ಬಿಡ್ಬೇಕು. ಒಂದು ಸ್ವಲ್ಪ ಮತ್ತು ಅವ್ರಿಗೆಲ್ಲ ರೋಡು ಚರಂಡಿ ಗಟ್ರ ಅದು ಇದು ಅಂತಂದ್ರೆ ಎಕ್ಸ್ಟ್ರಾ ಹೋಗಿ ಎಲ್ಲ ಆಗಿ 20 ಪ್ಲಾಟ್ ಆಗ್ತಾವ. 20 ಪ್ಲಾಟ್ ಆದ್ವು ಅಂದ್ರೆ 10 ಪ್ಲಾಟ್ ನಿಮಗೆ, 10 ಪ್ಲಾಟ್ ನಮಗೆ. 1 ಎಕರೆ ಇದು ಹೊಲ ಮಾರಿದ್ರು ನಿಮ್ಗೆ ಅಷ್ಟು ರೊಕ್ಕ ಬರ್ತೈತಿ. ಅದು 1 ಪ್ಲಾಟ್ ಮಾರಿದ್ರೆ ನಿಮ್ಗೆ ಬರ್ತೈತಿ. ಮುಂದೆ ನಿಮ್ಮ ಮಕ್ಕಳು ಅರೆ ಕುಂತು ತಿನ್ಬೋದು. ನೋಡ್ರಿ, ನೀವು ಸುಮ್ಮನೆ ಜಗಳ ಮಾಡ್ತಿರೋದು ವ್ಯರ್ಥ. ಹೌದಾ? ಈಗ ನಮ್ಮನ್ನು ಕರ್ಕೊಂಬಂದಿರೋ ಉದ್ದೇಶನೇ ನೀವು ಯಾರು ಏನು ಜಗಳ ತಕರಾರು ತೆಗಿಬಾರ್ದು ಅಂತೇಳಿ ಈಗ ಅಲ್ಲಿ ಅಕ್ವೈರ್ ಮಾಡ್ಕೊಳಕ್ಕೆ ಅವರು ಬಂದಾರ. ನೀವು ಮಾತ್ರ ಏನು ಗದ್ದಲ ಮಾಡ್ಲಾರ್ದಂಗೆ ದಯವಿಟ್ಟು ಸಹಕರಿಸ್ರಿ ನಮ್ಮ ಜೊತೆಗೆ. ನಿಮಗೂ ಲಾಭ ಐತಿ, ನಮಗೂ ಲಾಭ ಐತಿ. ಇದರಿಂದ ಜನಸಂಖ್ಯೆ ಹೆಚ್ಚಾದಂಗೆ ಅವ್ರಿಗೆ ನಿವೇಶನಗಳು ಕೂಡ ಸಿಗ್ತಾವೆ. ನೀವು ಏನೇ ಮಾಡಿದ್ರು ಇದಂತೂ ತಪ್ಪಲ್ಲ. ಇಲ್ಲ ನಿಮ್ಗೆ 10 ಪ್ಲಾಟ್ ಬೇಡ ಅಂದ್ರೆ ರೊಕ್ಕ ಇಸ್ಕೊಂಡ್ಬಿಡ್ರಿ, ದುಡ್ಡು ತೊಗೊಂಡ್ಬಿಡ್ರಿ ಹೊಲ ನಮ್ಗೆ ಕೊಟ್ಟು. ಬೇಡ್ರಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಭಾಳ ಕಡಿಮೆ ಇರ್ತೈತಿ. ನೀವು ನಮ್ಮ ಹೊಲದ ಅರ್ಧ ರೊಕ್ಕನೂ ನೆಟ್ಟು ಕೊಡೋದಿಲ್ಲ. ಬ್ಯಾಡ್ರಿಪ್ಪ, ನಮ್ಗೆ ಸುಮ್ಮನೆ ಕಿರಿಕಿರಿನೇ ಬ್ಯಾಡ ಇದ್ರದ್ದು. ನಮ್ಮ ಪ್ಲಾಟ್ ಬಿಟ್ಬಿಡ್ರಿ. ಯಾಕಂದ್ರೆ ನೀವು ದೌಡ್ ಕೊಡೋರಲ್ಲ KHB ಪ್ಲಾಟ್. ನಾ ಅದ್ರ ಬಗ್ಗೆ ವಿಚಾರಿಸಿದೆ. ಗೊತ್ತಿದ್ದರ್ನೆಲ್ಲ 2 ವರ್ಷನೂ ಮಾಡ್ತೀರಿ, 3 ವರ್ಷನೂ ಮಾಡ್ತೀರಿ, 4 ವರ್ಷನೂ ಮಾಡ್ತೀರಿ. ಅಲರ್ಟ್ ಮಾಡಕ್ಕೆ ಅದನ್ನ ಪೂರ್ತಿ ಎಲ್ಲ ಜಗ ಇದಾಗೋಗ ಮಾತಲ್ ಬಿಡ್ರಿ. ಅಲ್ಲಿ ಮಟ್ಟ ನಾವೇನು ಬೆಳ್ಕೊಂಡು ತಿನ್ಬೇಕು ಸರ? ಬಿಟ್ಬಿಡ್ರಿ ನಮ್ಮನ್ನ. ಇಲ್ಲ, ಬೇಗ ಆದಷ್ಟು ದೌಡ 1-2 ವರ್ಷದೊಳಗೆ ಎಲ್ಲ ಮುಗಿಸಿ ಅಲರ್ಟ್ ಮಾಡ್ತೀವಿ. ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ನೋಡ್ರಿಪ್ಪ, ಸರ್ಕಾರದ ಮ್ಯಾಗ ಅದು ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನೋಡ್ರಿ. ಹಂಗೆಲ್ಲ ಅನ್ಬೇಡ್ರಮ್ಮ, ನಾವು ಅಲರ್ಟ್ ಮಾಡ್ತೀವಿ, ಬಿಟ್ಕೊಡ್ರಿ. ಹಂಗೆ ಬಿಡಲ್ಲ ಅಂತ ಅನ್ಬೇಡ್ರಿ. ದುಡ್ಡು ಇಸ್ಕೋರಿ, ಇಲ್ಲ ದುಡ್ಡು ಕಡಿಮೆ ಆಕೈತಿ ಅಂತೀರಿ ಅಂದ್ಮೇಲೆ ನೀವು ಬಿಡ್ಲೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ನೋಡ್ರಿ, ಜಗದ ಕಡೆ ಹೋಗೋಣ. ಅಲ್ಲೇ ನಮ್ಮ ಆಫೀಸರ್ಸ್ ಎಲ್ಲ ಅದಾರ. ಬೇಗ ಇದನ್ನು ಮುಗಿಸ್ಕೊಂಡು ಹೋಗ್ಬೇಕು. ದಯವಿಟ್ಟು ಅಮ್ಮ ಬರ್ರಿ, ಸಹಕರಿಸ್ರಿ. ದಯವಿಟ್ಟು ತಕರಾರು ತೆಗಿಬೇಡ್ರಿ. ಅಪ್ಪ ಬಿಟ್ಬಿಡು ಹೋಲ್. ಈಗ ಸದ್ಯಕ್ಕಪ್ಪ ನಾ ಹೇಳೋದಾದ್ರೆ, ಈಗ ನಾನು ದುಡಿಯಾಕತ್ತೇನೆ. ಹಂಗೆ ನಮ್ಮ ಸಾಲನು ಹರ್ಕೊಂಡೇವಿ. ಸದ್ಯಕ್ಕೆ ಯಾವುದು ಟೆನ್ಷನ್ ಏನಿಲ್ಲ. ಹೌದಾ? ಪುಣ್ಯಕ್ಕೆ 1 ಎಕರೆ ಮಾರಿದ್ವಿ ಅಂತೇಳಿ ಆತು. ಇಲ್ಲ ಅದನ್ನು ಈಗ ಅಕ್ವೈರ್ ಮಾಡ್ಕೊಂಡು ತಲೆ ಮ್ಯಾಗ ಸಾಲನು ಕುತ್ಕೊಂಡು ಏನು ಭೂಮಿನೂ ಬೆಳೆಯಾಕಿಲ್ದಂಗಾಗಿ ಎಷ್ಟು ಪಜಿ ತೆಕ್ಕಿತ್ತೋ ಏನೋ ಅದು ಏನೋ ಒಟ್ಟು ಮಾರ್ಕೊಂಡು ಸಾಲ ಅಂತೂ ಹರ್ಕೊಂಡೇವಿ. ಈಗ ಸಾಕು, ನಾವು ದುಡ್ದಿದ್ದು ನಮ್ಗೆ ತಿನ್ನಾಕಂತೂ ಆಕತಿ. ಹೌದಿಲ್ಲಪ್ಪ? ಬಿಡು ಹೋಲಿ. ಅವ್ರೇನೋ ಅಂತಾದ್ರಲ್ಲ, ಪ್ಲಾಟ್ ತೊಗೊಂಡ್ರೆ ನಮಗೂ ಲಾಭನೇ ಅಂತೇಳಿ. 1-2 ವರ್ಷಕ್ಕೆ ಆದ್ ನೋಡೋಣ. ಹಂಗಂತೀಯ? ಮತ್ತು ನೀನು ಹಿಂಗೆ ಅಂದ್ಮ್ಯಾಗ ನಾನಾರ ಏನು ಮಾಡೋದೈತಪ್ಪ? ಆಯ್ತು ಬಿಡು. ಹಂಗಾರ ಮತ್ತೇನು ಮಾಡೋದು? ಇವರು ಈ ಸುಳೆ ಮಕ್ಕಳು ಬಿಡಂಗೆ ಕಾಣಂಗಲ್ಲ. ಇವರು ಗಂಟ ಬಿದ್ದಾರ ನಮ್ಮ ಹೊಲಕ್ಕೆ. ಆಯ್ತು, 2 ವರ್ಷ ಅಲ್ಲ, ಕಾಯ್ತೀನಿ. ಶಾಂತಕ, ಏನ್ ನೋಡಾತಿ? ಏನ್ ಸಂಬಂಧಿ ಬಂದಾರ ನೋಡಾಗಿರ್ಜಿ ಅವ್ರ? ಏನ್ ಗಂಟ ಬಿದ್ದವ? ಈಗ ಹಂಗಾರ ಸುಮ್ಮನಿರದ ಆತ? ಮತ್ತೇನು ಮಾಡೋದು? ಈಗ ನಮಗೆ ಯಾರ ತೊಂದರೆ ಕೊಟ್ರ ಪೊಲೀಸರ ಕಡೆ ಹೋಗಿ, ಪೊಲೀಸರ ಬಂದು ಹಿಂಗೆ ಹೇಳ್ತಾ ಇದಾರೆ, ಇನ್ಯಾರ ಕಡೆ ಹೋಗಿ? ಬಿಡು ಹೋಲಿ, ಮತ್ತೇನು ಮಾಡ್ಬೇಕು? ನಮ್ಗೆ ಅಷ್ಟ ಬೇಕಾಗೈತೆ ಜಗತ್ತು. ಗೌಡ್ರ ನೋಡ್ರಿ, ಅದೇನು ಬೇಲಿ ಹಾಕ್ತಾರೋ ಬೇಲಿ ಅಂತ ನಾನು ನೋಡು. ಅದೇನು ಏನ ಅಂತದ ಅಂದ್ರಲ್ಲ, ಅದು ಒತ್ತುವರಿ. ಅದೇನು ಮಾಡ್ತಾರೋ ನೋಡೋಣ ನೋಡ್ರಿ. ಅವ ಒಂಚೂರು ನನ್ನ ಗೆಳೆಯನ್ ಭೇಟಿ ಆಗೋದೈತಿ, ಹೋಗ್ಬರ್ತೀನಿ ಬಿ. ಆತ, ನಿನ್ ಹೆಂಡತಿ ಹೋಗಿ 1 ವಾರ ಆತಲ್ಲಪ್ಪ ಅವ್ರ ಅವ್ನ ಮನೆಗೆ. ಬರ್ತಾಳಂತ ಇಲ್ಲಂತ? ಬರ್ತಾಳಂತ ಬಿ. ಅವ್ರು ಹೋಗೇನ ಆರಾಮಿಲ್ಲಲ್ಲ, ಮೊನ್ನೆ ಜ್ವರ ಅದು ಭಾಳ ಬಂದಿದ್ವಲ್ಲ, ಹಂಗಾಗಿ ಹೋಗ್ಯಾಳ. ಬರ್ತಾಳಂತ. ಆಯ್ತುಪ್ಪ. ಆರಾಮಿಲ್ಲ ನಿನ್ ಬಿತ್ತಿಗೆ? ಏನನ ಶಾಂತಕ್ಕ, ನನಗಂತೂ ಗೊತ್ತಿಲ್ಲ.
ಆರಾಮಿಲ್ಲ ಅಂತ ಹೇಳಿ ಕರ್ಸ್ಕೊಂಡಾಳಂತ. ಈ ಒಂದ ಹೆಣ್ಮಕ್ಳಿದ್ ಮನೆಯಿಂದ ತಂದ್ರೆ ಹಿಂಗೆ ನೋಡು, ಪ್ರತಿಯೊಂದಕ್ಕೂ ಇವ ಹೋಗ್ಬೇಕಾಕತಿ ಹುಡುಗರು. ಹೋಲಕ್ಕ ಅವ್ರಿಗೆ ಆರಾಮಿಲ್ಲ ಅಂದಾಗ ಮತ್ತೆ ಈಕಿನ್ನರ ಬ್ಯಾಡ ಅಂತ ಹೆಂಗೆ ಹೇಳಕತ್ತಿ, ಹೌದಿಲ್ಲ ಅಂದಂಗೆ ಶಾಂತಕ್ಕ. ಇದು ಏನದು ನಂಗೆ ಬಾಯಾಗ ಬರೋಲ್ದಲ್ಲ ಹೇಳಕತ್ತಾಗ, ಆಕಿ ಹುಡುಗಿ ಸುಂದ್ರಿ, ಆ ಸುಂದ್ರಿ ಏನೋ ಬಂದು ನಿಮ್ಮ ಅತ್ತಿಗೆ ಮನ್ಯಾಗ ಕುಂತಾಳಂತಲ್ಲ ಶಾಂತಕ್ಕ. ಬಾರವ್ವ ಬಾ. ಅಲ್ಲ ಆ ಸುಂದ್ರಿ ಏನೋ ಬಂದು ಇದು ನಿಮ್ಮ ಅತ್ತಿಗೆ ಮನ್ಯಾಗ ಕುಂತಾಳಂತಲ್ಲ. ಗೊತ್ತು ಸುದ್ದಿ, ಹಳೇದಾಗೈತಿದೆ ವಿಚಾರಿಗೂ ಒಂಥರ. ಏನು ಮಾಡ್ಬೇಕವಾ, ಅವ್ರವ್ರು ಮಾಡ್ಕೊಂಡಿದ್ದ ಅವ್ರವ್ರಿಗೆ ಬಿಟ್ಟಿದ್ದ. ಹೌದಾ? ಅಯ್ಯೋ ದೇವ್ರೇ. ಮತ್ತೆ ಈಕೆ ಮಾಡೋ ಕೆಲಸನೂ ಅಂತವೇ ಇರ್ತಾವ. ಸಿಟ್ಟ ಬಂದಿರ್ಬೇಕು ಶಾಂತಕ್ಕ. ಈ ಸಲ ಎಲ್ಲಿಗೆ ಹೋಗಿ ಮುಡ್ತತೆ ಇದು ದೇವರಿಗೆ ಗೊತ್ತು ಬಿಡು. ಆಕಿನೂ ಮಾಯವಕ್ಕನ ಅನ್ನಕತ್ತಿದ್ಲ, ನನ್ನ ಮಗಳು ಅಲ್ಲೇ ಇರಲಿ, ಅಲ್ಲೇ ಕುಂದಿರ್ಲಿ, ಅಲ್ಲೇ ಇರಲಿ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ನತ್ತಿದ್ಲಪ್ಪ. ಒಟ್ಟು ನನಗಂತೂ ಇದು ಎಲ್ಲಿಗೆ ಹೋಗಿ ಮುಡ್ತತೆ ಅನ್ನೋದು ಗೊತ್ತಾಗಲ್ತು. ಪಾಪ ನಮ್ಮ ಒಂದು ನೆಮ್ಮದಿ ಇಲ್ಲ. ನಾ ಅದಕ್ಕೆ ನಮ್ಮ ಹೋಗಿ ಇಲ್ಲೇ ಇರಬೇ, ಹೋಗಬೇಡ ಅಂದೆ. ಆಕಿ ಬ್ಯಾಡವಾ ಹೊಕ್ಕನ್ ನಾನು ಅಂದ್ಲು. ಅದ್ರಾಗ ನಮ್ಮ ಮತ್ತೆ ಬೇಕದಾಳಲ್ಲ, ಹೊಳ ಬಳ ಕೇಳೋದು. 5 ನಿಮಿಷ ಮಾತಾಡ್ಸಿರ್ತಾಳೆ. ಈಗ ನಾ ಶಾಂತವ್ ನೋವು ಅಂದಿರ್ತಾಳೆ ನಮ್ಮವ್ವ. ಅಂದ 5 ನಿಮಿಷ ಆಗಿರಂಗಿಲ್ಲ, ನೀವು ಯಾರು ಎಲ್ಲಿಂದ ನೋಡಿನಲ್ಲ ಅಂತಾಳ ಮತ್ತೆ ಅಲ್ಲ ಶಾಂತಕ್ಕ, ಈ ಕಿವಿ ಕೇಳಲಾರ್ದಾಗ ಕಿವಿ ಕೇಳಲಿ ಅಂತ ಒಂದು ಮಷಿನ್ ಬರ್ತತವ. ಈ ಮರುಗೆ ಯಾವ ಮಷಿನ್ ತಂದು ಹಾಕ್ಬೇಕಾತ? ನನಗೆ ತಿಳಿಲಾರ್ದಾಗ ಆಗಿತ್ತು ನೋಡ್ಲೆ ಪರಕ ಕರೆದ. ಯವ್ವ ನನಗಂತ್ರು ಇವತ್ತು ಕೂದ್ಲ ಪಿನ್ನ ಆರ್ಸಕ್ಕೆಲ್ಲ ನೀನು ಅಂತ, ಆಮೇಲೆ ಹಾಳೆ ಆರ್ಸಕ್ಕೆಲ್ಲ ನೀನು ಒಳಗ ಬಂದಿಯಲ್ಲ ಅಂತ ಏನ್ ಮಾಡ್ತಿ? ಹೌದರ ಶಾಂತಕ್ಕ. ಅಯ್ಯವ್ವ ನಿನ್ ಗೋಳ ಯಾತ್ಕೋ ಬೇಡ ಹೋಲತ್ತಾಗ ಯಾತ್ಕೋ ಬೇಡ ಅಂತ ಕೇಳ್ತಿ. ಅಣೆ ಬಾರ್ ಗಣೇಶ್ ಚೌತಿ. ಏಯ್ ಇಲ್ಲಾಕ ಮಕ್ಕೊಂಡಿ? ಮತ್ತೆ ಎಲ್ಲಿ ಮಕ್ಕೋಬೇಕು? ನನ್ನ ಕ್ವಾಣಿ ಒಳಗೆ ಎದಕ್ಕೆ ಬಂದು ಮಕ್ಕೊಂಡಿ? ಇಲ್ಲಡ ನೀನು ಮತ್ತೆ ಏನು ತೊಗೊಂಡು ಹೊಡಿತೀನಿ ನನಗೆ ಗೊತ್ತಿಲ್ಲ. ಇಲ್ಲಡ ಹೇಳಕತ್ತೇನು ಕೇಳಿ ನಿನಗೆ. ಮರ್ಯಾದಿಂದ ನನ್ನ ರೂಮ್ ಬಿಟ್ಟು ಮೊದಲು ಮನೆ ಬಿಟ್ಟು ಹೊರಗೆ ತೊಲಗ. ನೀನು ನನ್ನ ಸುದ್ದಿಗೆ ಯಾಕೆ ಬಂದಿ? ಯಾವತ್ತಾಯಿ ನಿನ್ನಿಂದ ನಿನ್ನ ಕಾಟ ತಡ್ಕೊಂಡು ಸಾಕಾಗೈತೆ ನನಗೆ. ತಪ್ಪಾಗೈತೆ. ಏನು ಇನ್ನೊಂದ್ಸಲ ನಿನ್ನ ಸುದ್ದಿಗೆ ಬರಲ್ಲ ಆತ? ಏನು ಈಗಾರ ನನ್ನ ಮನೆಯಿಂದ ಮೊದಲು ಹೋಗು. ನನಗಿರ ಒಣ ಟೆನ್ಷನ್ನೇ ಸಾಕಾಗೈತಿ. ನನಗೆ ನನ್ನ ಮಗ ಬೇರೆ ಹಿಂಗೆ ಹೋಗ್ಯಾನ. ನನಗೆ ಅದೇ ರಾಡಿ ನನಗೆ ತಡ್ಕೊಳಕ್ಕೆ ಆಗವಲ್ತು. ಜೊತೆಗೆ ನಿಂದೋಬೇಕಿದ್ದು ನಾನು ಎಲ್ಲಿ ಕೇಳಲಿ? ಅದಕ್ಕೆ ನಿನ್ನ ಕಾಲು ಬೀಳ್ತೀನಿ, ಹೋಗ್ಬಿಡು ಮೊದಲು. ಇಷ್ಟು ಅವತ್ತೇ ನಾ ಬಂದ ದಿನಾನೇ ಹೇಳಿಬಿಟ್ಟಿದ್ರೆ ಹಾಗೆ ಹೋಗಿತ್ತ. ನಿನ್ನೆನೆ ಹೇಳಲಿಲ್ಲ, ಎಷ್ಟು ಕೇಳಿದೆ. ತಪ್ಪಾತನ್ನು ಇನ್ನೇನು ನನ್ನ ಸುದ್ದಿಗೆ ಬರಬೇಡ, ನಾನು ನಿನ್ನ ಸುದ್ದಿಗೆ ಬರಲ್ಲ ಅಂತ ಎಷ್ಟು ಹೇಳಿದೆ. ನನ್ನ ಮಾತು ಕೇಳಿದೆ? ಹಾಂ ಈಗ ಅಂತ ಅದೀನಲ್ಲ, ನನ್ನ ತಪ್ಪಾಗೈತಾತ. ಇನ್ನೇನು ನಿನ್ನ ಸುದ್ದಿಗೆ ನಾ ಬರಲ್ಲ. ಏನು ನಿಮ್ಮ ಮಗು ಮಾಡಿದ್ದು ತಪ್ಪೇ ಇಲ್ಲಿ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ಕುಂತು ಹಿಂಸೆ ಕೊಡಾಕತ್ತಿ ನನಗೆ. ಇರಲಿ ಏನ ಈಗ ನನಗೀಗ ನನಗೆ ನೀನು ಕಾಟ ತಡ್ಕೊಳ್ಳೋಷ್ಟು ಇದು ಇಲ್ಲಲ್ಲ, ಹಂಗಾಗಿ ನನಗೆ ಸುಮ್ಮನೆ ಇರೋದು. ಆತ ಹೊಕ್ಕಿ ಈಗಾರ ಹೊರಗೆ ಆಯಿತು ಹೊಕ್ಕನಿ. ಆದ್ರೆ ಈಗ ಅಷ್ಟು ಚಲೋ ಸಂಬಂಧ ನನಗೆ ಇದಾಗಿತ್ತಲ್ಲ, ಈಗ ಅದನ್ನು ತಪ್ಪಿಸ್ಬಿಟ್ಟಲ್ಲ ನೀನು. ಏನು ಮಾಡೋದು ಈಗ? ಮತ್ತೆ ಅಂಥದೇ ಸಂಬಂಧ ಸಿಗ್ಬೇಕಲ್ಲ. ಆ ಜಯಕ್ಕ ಹುಡುಕ್ತಾವ ತಗೋ ಎಲ್ಲಿದಾರ ಮತ್ತೊಂದು ಅಂಥದೇ ಸಂಬಂಧ. ಏನು ಇಲ್ಲ ನಾನೇ ಬೇಕಾದ್ರೆ ಜಯಕ್ಕೆ ಹೇಳ್ತೇನೆ ಆತ ಮೊದಲು ನೀನು ಇಲ್ಲಿಂದ ತೊಲಗ್ಸ ಅಂತೇಳಿ. ಈಗ ಮೊದಲು ಹೊರಗೆ ಹೊಕ್ಕಿಯೋ ಏನು ನಾನೇ ನಿನ್ನ ಮನ್ಯಾಗದಿ ಅಂತೇಳಿ ನಿನ್ನ ಹೆಸರು ನೀ ಮಾಡ್ಬೇಕಾದ ಕೆಲಸ ನಾ ಮಾಡ್ಬೇಕಾಗತ್ತೆ. ಹೆಸರು ಬರ್ದಿಟ್ಟು ಏನು ಹೊಕ್ಕಿಯೋ ಹೋಗೋದಿಲ್ಲ. ಆತಾತ ಪಾಪ ಸುಮ್ಮನೆ ಯಾಕೆ ಸತ್ತು ಮತ್ತು ನನಗೆ ದಾರಿ ಮಾಡಿಕೊಡ್ತಿ? ಸರಿ, ನೀ ಇದ್ದಾಗ ನಿನ್ನ ಗಂಡ ನನ್ನ ಬೆನ್ನು ಹಿಂದೆ ಬಿದ್ದವ, ಇನ್ನು ನೀ ಸತ್ತ ಮೇಲೆ ನನ್ನ ಬೆನ್ನು ಹಿಂದೆ ಬೀಳಂಗಿಲ್ಲ ಅಂತೀಯ? ಬಿದ್ದೇ ಬೀಳ್ತಾರ. ಆದರೂ ಆಗಲಿ, ಸರಿ ಹೋಗು. ಸಾಯ್ಬೇಡ, ನಾನೇ ಹೋಗ್ತೇನೆ. ಅಪ್ಪ ದೇವ್ರೆ, ಇದೀ ಗಂಟು ಬಿದ್ದಂಗೆ ಬಿದ್ದಿದ್ಲವ ಯವ್ವ ಆತಾಗ, ನೆಮ್ಮದಿ ಇಲ್ದಂಗೆ. ನೀವಿಲ್ಲ ಇದ್ರಾನ? ಕಡೆಗೆ ತಪ್ಪಾತಂದು ಓಡಿಸ್ಬಿಟ್ಟು ಯಾಕಿನ್ನ? ಅಯ್ಯೋ ದೇವ್ರೆ, ಇಲ್ಲಿ ನೋಡ್ಲಿ ಆ ಕೋರ್ಟ್ನಾಗಿರೋ ಕೇಸ್ಗೆ ಅವ್ರದ್ದು ಒಂದು ಹಿಂಗ ಮಾಡ್ಬಿಡ್ಬಾ. ಹೋಲತ್ತಾಗ ಬಿಡ್ಕೊಂಡ್ರ ಬಿಡ್ತಾರ ಏನ, ಸುಮ್ಮನೆ ಯಾಕೆ ಮುಂದುವರ್ಸೋದು? ನಾ ಬರಲ್ಲ. ಮಗ ಅನ್ನೋದೇನು ಇಲ್ಲ ನಿಂಗೆ? ಆತಪ್ಪ ಪುಣ್ಯಾತ್ಮ, ಕೇಳ್ತೀನಿ ತಗೋ. ಈ ಬಿಡಾಡಿ ಕಡೆನೆ ಕೇಳಿದೆ, ಇನ್ ಮಗನ ಸಲುವಾಗಿ ಅಲ್ಲಿ ಕೇಳೋದ್ರಾಗ ಏನು ತಪ್ಪೈತಿ? ಕೇಳ್ತೇನೆ ತಗೋ. ಪುಣ್ಯ ಬಂತು, ಅಷ್ಟು ಮಾಡು.